ಫಸ್ಟ್ ನೋಡಬೇಕು. ಇವತ್ತು ರೈತ ಬೆಳೆದ ಅನ್ನ ಕೊಡೋಕ್ಕೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಿಲಿಟರಿ ರಕ್ಷಣೆ ಮಾಡ್ತಾ ಇರೋದು ಯೋಧರು. ನಮ್ಮ ರೈತರಿಗಿಂತಲೂ ಯೋಧರು ದೊಡ್ಡವರು. ಇಲ್ಲಿ ರೈತ ಬೆಳೆದ ಅನ್ನ ಕೊಟ್ಟಿದ್ದನ್ನ ಅಲ್ಲಿ ಯೋಧ ತಿಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಇಲ್ಲಿ ರೈತ, ಅಲ್ಲಿ ಯೋಧ. ಇಂಥ ಒಂದು ರೈತರು ಮತ್ತು ಯೋಧರನ್ನ ಕಾಪಾಡುವಂಥ ಒಂದು ಸರ್ಕಾರ ಇಲ್ಲಿ ನಿರ್ಮಾಣ ಆಗಬೇಕು. ಇಲ್ಲಿ ಎಲ್ಲಿಂದ? ಅರಣ್ಯದಿಂದಲೇ ನಿರ್ಮಾಣ ಆದರೆ ಅಲ್ಲಿ ಡೆಲ್ಲಿ ನಿರ್ಮಾಣ ಆಗುತ್ತೆ, ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ಸರ್ಕಾರ ನಿರ್ಮಾಣ ಅಂತದ್ದು ಯಾವುದೇ ಸರ್ಕಾರ ಬಂದರೆ ರೈತರಿಗೆ ಮತ್ತು ಯೋಧರಿಗೆ ಫಸ್ಟ್ ಪ್ರಾವಿಷನ್ ಕೊಡಿ. ನೀವು ಅವಾಗ ಯಾವ ಸರ್ಕಾರ ನಡೆಸ್ತಾ ಇಡೀ ದೇಶ ನೋಡುತ್ತೆ ನಿಮ್ಮ ತಿರುಗಿ. ಇಂಥ ಒಂದು ಸರ್ಕಾರವನ್ನು ರಚಿಸಿ. ನಾವು ಪಕ್ಷ ಭೇದ ಮಾಡ್ತಾ ಇಲ್ಲ, ನಾವು ಯಾವ ಪಕ್ಷ ಬಂದಿ ಅಂತ ಹೇಳ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ ರೈತರನ್ನು ಮತ್ತು ಯೋಧರನ್ನು ಫಸ್ಟ್ ಕಾಯಿರಿ, ಕೂಲಿ ಕಾರ್ಮಿಕರನ್ನ ಮೊದಲು ನೋಡಿ. ಅಂಥ ಸರ್ಕಾರವನ್ನು ಇರುತ್ತೆ. ಇವತ್ತು ಚಂದ್ರಶೇಖರ್ ಅಂತ ಮಿಲಿಟ್ರಿ ಅವರು ಹೋಗಿ ಅಲ್ಲಿ ಅಮಾಯಕವಾಗಿ ಏನೋ ಒಂದು ಅಡಚಣೆ ಆಗಿ 10 ಈ ಬಾಡಿನ ತಗೊಬಂದಾಗ ನಾನೇ ಹೋಗಿ ಅರೇಹಳ್ಳಿಯ ನಾಗರಿಕ ಬಂಧುಗಳೇ, 2019ನೇ ಇಸ್ವಿ ಫೆಬ್ರವರಿ 14ರಂದು ಪುಲ್ವಾಮಾ ದಾಳಿಯಲ್ಲಿ ಈ ದೇಶನ ಕಾಯ್ದು ಇಡೀ ಸಮುದಾಯವನ್ನು, ಇಡೀ ಭಾರತ ದೇಶದ ಜನರನ್ನ ರಕ್ಷಣೆ ಮಾಡೋಕ್ಕೆ ಹೋದಂಥ ಯೋಧರನ್ನ ಪುಲ್ವಾಮಾ ದಾಳಿಯಲ್ಲಿ ಅವರು ಹತ್ಯೆ ಆಗಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ಇವತ್ತಿಗೆ ಒಂದು ವರ್ಷ ಆಯಿತು. ಒಂದು 5ನೇ ವರ್ಷ ನಡೀತಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಒಬ್ಬ ಯೋಧ ಮಿಲಿಟರಿ ಚಂದ್ರಶೇಖರ್ ಅವರ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಇಲ್ಲಿಯ ಅರಣ್ಯ ನಾಗರಿಕರೆಲ್ಲ ಸೇರಿ ಇವತ್ತಿನ ದಿನ ಮೊಂಬತ್ತಿ ಹಚ್ಚೋದ್ರ ಮೂಲಕ, ಕ್ಯಾಂಡಲ್ ಕಚ್ಚೋದ್ರ ಮೂಲಕ ಈ ಒಂದು ಯೋಧರಿಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ನಾವು ಅರಣ್ಯ ಜನತಾ ಪರವಾಗಿ ಅವರು ಮತ್ತೆ ಹುಟ್ಟಿ ಈ ಭಾರತ ದೇಶದ ನಾಗರಿಕರಾಗಿ ಈ ದೇಶನ ಇನ್ನೊಂದು ನಮ್ಮ ಚಾನಲ್ ಜೊತೆ ಹೋಗ್ಬೇಕು. ಕಲಿ